ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಟ್ ಈಸ್ ಅ ಕಂಪ್ಯಾರಿಸನ್ ವಿಡಿಯೋ. ಸೊ ಕಂಪ್ಯಾರಿಸನ್ ವಿಡಿಯೋ ಬಿಟ್ವೀನ್ ಐ ವುಡ್ ಸೇ ಎರಡು ಕಾಂಪಿಟೇಟಿವ್ ಮೋಟರ್ಸೈಕಲ್ ಮಧ್ಯೆ, ಎಸ್ಪೆಷಲಿ ಎರಡು ಮೋಟರ್ಸೈಕಲ್ ಬಂದು ನಿಮಗೆ ಈ ಬಜೆಟ್ ಸೆಗ್ಮೆಂಟ್ ಅಂದರೆ 2 to 3 lakh ಸೆಗ್ಮೆಂಟು ವಿಚ್ ಇಸ್ ಕೈಂಡ್ ಆಫ್ ಡಿಟರ್ಮಿನ್ಡ್ ಆ್ಯಸ್ ದ ಮೋಸ್ಟ್ ವ್ಯಾಲ್ಯೂ ಓರಿಯೆಂಟೆಡ್ ಬೈಸ್ ನೀವು ಈ ಸೆಗ್ಮೆಂಟಲ್ಲಿ ಮಾಡ್ತೀರಾ. ಸೊ ಈ ಸೆಗ್ಮೆಂಟಲ್ಲಿ ಇರುವಂಥ ಓನ್ಲಿ 2 ಟೂರರ್ಸ್ ಅಂತ ಇದೆ. ಸೊ ಇಟ್ ಈಸ್ ನಾಟ್ ಲೈಕ್ ಇಟ್ ಈಸ್ ಅ ವ್ಯಾಲ್ಯೂ ಓರಿಯೆಂಟೆಡ್ ವೆಹಿಕಲ್ಸು ಅಂತ ಹೇಳ್ಬೋದು ಆ್ಯಸ್ ಆಫ್ ನೌ, ಬಿಕಾಸ್ ಆ್ಯಸ್ ಆಫ್ ನೌ ನಿಮಗೆ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ. ಬಟ್ ಅದರ್ವೈಸ್ ನಿಮಗೆ ಈ ಎರಡು ಟೂರರ್ಸ್ ಬಿಟ್ಟರೆ, first of all, there is one tourer which is going to be launched maybe in some time, which is a TVS RTX 300, which is I feel be a complete tourer ಆಗಿರುತ್ತೆ. ರೋಡ್ ಟೂರಿಂಗ್ ಎಸ್ಪೆಷಲಿ ನೀವು ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂದರೆ, ಸೊ ನಿಮಗೆ ಸ್ಪೆಕ್ಸು ಸೂಪರ್ ಆಗಿರುತ್ತೆ, ಲುಕ್ಸು ಸೂಪರ್ ಆಗಿದೆ ಆಲ್ರೆಡಿ. ಸೊ ಅದನ್ನು ತುಂಬ ಜನ ಟೈಗರ್ 300 ಅಂತ ಹೇಳ್ತಾ ಇದ್ದಾರೆ. ಐ ಮೀನ್ ದ ಟೈಗರ್ ವಿ ವೇರ್ ಎಕ್ಸ್ಪೆಕ್ಟಿಂಗ್ ಟು ಕಮ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಟೈಗರ್ ಥರನೇ ಕಾಣ್ತಾ ಇದೆ ನಿಜ ಹೇಳ್ಬೇಕಂದ್ರೆ, ಲುಕ್ಸು ಸೂಪರಾಗಿ ಕಾಣ್ತಾ ಇದೆ. ಐ ನೋ ದಿಸ್ ಇಸ್ ನಾಟ್ ಅಬೌಟ್ ಇದ್ರ ಕಂಪ್ಯಾರಿಸನ್ನು, ಬಟ್ ಈ ಕಾಂಟೆಕ್ಸ್ನ ಕರೆಕ್ಟ್ ಸೆಟ್ ಮಾಡಬೇಕಲ್ಲ ನಾನು. ಸೊ ಅದು ಬಿಟ್ಟರೆ ದೇರ್ ಇಸ್ ಒನ್ ಮೋರ್ ವೆಹಿಕಲ್ ವಿಚ್ ಇಸ್ ಗೋಯಿಂಗ್ ಟು ಬಿ ಐ ವುಡ್ ಸೇ ದ ಮೋಸ್ಟ್ ಫೇವ್ರೇಟ್ ಆಫ್ ರೋಡರು, ವ್ಯಾಲ್ಯೂ ಓರಿಯೆಂಟೆಡ್ ಆಫ್ ರೋಡರ್ ಆಗಿರುತ್ತೆ. ದಟ್ ಇಸ್ ದ ಎಕ್ಸ್ಪಲ್ಸ್ 210. ಸೊ ಅದು ಆಲ್ರೆಡಿ ಲಾಂಚ್ ಆಗಿದೆ, ಪ್ರೈಸಿಂಗು ಆಲ್ರೆಡಿ ಅನ್ವೀಲ್ ಆಗಿಬಿಟ್ಟಿದೆ. 1.8 lakhs ಎಕ್ಸ್ ಶೋರೂಮು. ಐ ಆಮ್ ಟಾಕಿಂಗ್ ಅಬೌಟ್ ದ ಟಾಪ್ ವೇರಿಯಂಟು. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಒಂದು ಪ್ರೋ ವೇರಿಯಂಟು ಬರುತ್ತೆ ನಿಮಗೆ, ವೇರ್ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನು ಆ್ಯಂಡ್ ಮೋರ್ ಆಫ್ ರೋಡಿಂಗ್ ಓರಿಯೆಂಟೆಡ್ ಕೈಂಡ್ ಆಫ್ ಬೈಕು ನಿಮಗೆ ಸಿಗ್ತಾ ಇದೆ. ಅದರಲ್ಲಿ ಆಫ್ ರೋಡಿಂಗ್ ಓರಿಯೆಂಟೆಡ್ ಆಲ್ರೆಡಿ ಬೈಕ್ ಇದೆ, ಅದರಲ್ಲೂ ಇನ್ನೂ ಜಾಸ್ತಿ ಆಫ್ ರೋಡಿಂಗ್ ಓರಿಯೆಂಟೆಡ್ ನೀವು ಮಾಡಬೇಕಂದ್ರೆ ಅದಕ್ಕೋಸ್ಕರನೇ ಒಂದು ಲಾಂಚ್ ಮಾಡಿದ್ದಾರೆ. ಎನಿವೆ ಎಕ್ಸ್ಪಲ್ಸ್ 210 ಬಗ್ಗೆ ನಾನು ಇನ್ನೂ ಇನ್ ಡೆಪ್ತ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಎನಿವೆ ನಿಮಗೆ ಕಾಂಟ್ಯಾಕ್ಟ್ ಸೆಟ್ ಮಾಡಬೇಕಲ್ಲ, ಆಲ್ರೆಡಿ 2 bikes ಆ್ಯಕ್ಚುಲಿ ವಿಚ್ ಆರ್ ಐ ವುಡ್ ಸೇ ಮಚ್ ಮೋರ್ ಕಾಂಪಿಟೆಂಟ್ ಅಂತ ಬೈಕ್ ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಸೊ ಈ ಎರಡು ಬೈಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀನಿ, ವಿಚ್ ಐ ವುಡ್ ಸೇ ಕಂಪೇರ್ಡ್ ಟು ಈ ಎರಡು ಲಾಂಚಸ್, ದಿ TVS RTX 300 ಆ್ಯಂಡ್ ದ ಎಕ್ಸ್ಪಲ್ಸ್ 210, ಐ ವುಡ್ ಸೇ ಇನ್ ಒಂದು ಆ್ಯಸ್ ಅ ರೋಡ್ ಟೂರರು TVS RTX 300 ತುಂಬಾ ಸುಪೀರಿಯರ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಎಕ್ಸ್ಪಲ್ಸ್ 210 ಇಫ್ ಯು ಆರ್ ಕನ್ಸಿಡರಿಂಗ್ ಮೋರ್ ಆಫ್ ರೋಡಿಂಗು ಅದನ್ನು ತುಂಬ ಸುಪೀರಿಯರ್ ಆಗಿ ಕಾಣ್ತಾ ಇದೆ. ಟೆಕ್ನಾಲಜಿ ಹೊಸದಿದೆ, ಲಿಕ್ವಿಡ್ ಗೋಲ್ಡು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಎರಡರಲ್ಲೂ ನಿಮಗೆ ಅಡ್ವಾನ್ಸ್ ಟೆಕ್ನಾಲಜಿ ಸಿಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ದ ವೆಹಿಕಲ್ ವಿಚ್ ಕಂಪೇರ್ ನಾನು ಮಾಡ್ತೀನಿ, ಬೋತ್ ಐ ಫೀಲ್ ದ್ಯಾಟ್ ದೇ ಆರ್ ನಾಟ್ ಅಪ್ ಟು ಡೇಟ್ ಅಷ್ಟೇ. ಐ ಮೀನ್ ದೇ ಆರ್ ಕೈಂಡ್ ಆಫ್ ಲೈಕ್ ಇಟ್, ಡೋಂಟ್ ಗೆಟ್ ಮಿ ರಾಂಗು, ನಿಮಗೆ ಬೋತ್ ವೆಹಿಕಲ್ಸು ತುಂಬಾ ನಾನು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ವ್ಯಾಲ್ಯೂ ಓರಿಯೆಂಟೆಡ್ ಬೈಕ್ಸಲ್ಲಿ. ಆ್ಯಂಡ್ ಎಸ್ ದೇ ಆರ್ ವ್ಯಾಲ್ಯೂ ಓರಿಯೆಂಟೆಡ್ ಇನ್ ಮೆನಿ ವೇಸು. ಬಟ್ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಕಂಪೇರ್ ವಿತ್ ಅ ಕಾಂಪಿಟೇಷನ್ ಅಪ್ ಟು ಡೇಟ್ ಇಲ್ಲ. ಸೊ ದ್ಯಾಟ್ ಈಸ್ ದ ಓನ್ಲಿ ಇಶ್ಯೂ. ಸೊ ಎರಡು ವೆಹಿಕಲ್ ಬಂದ್ಬಿಟ್ಟು ದ ರೀಸೆಂಟ್ಲಿ ಲಾಂಚ್ಡ್ ಸ್ಕ್ರಾಮ್ 440 ಆ್ಯಂಡ್ ಆಲ್ಸೋ ಐ ವುಡ್ ಸೇ ರೀಸೆಂಟ್ಲಿ ಅಪ್ಡೇಟೆಡ್ ಅಂತಲೂ ಹೇಳ್ಬೋದು V-Storm 250. ಸೊ ಎರಡಕ್ಕೂ ಅಪ್ಡೇಟ್ಸ್ ಬಂದಿದೆ. ಒಂದರಲ್ಲಿ ಐ ವುಡ್ ಸೇ ಒಂದು ಸಿಗ್ನಿಫಿಕೆಂಟ್ ಅಪ್ಡೇಟ್ಸ್ ನೀವು ಕಾಣ್ಬೋದು. ಇನ್ನೊಂದರಲ್ಲಿ ಅಪ್ಡೇಟ್ ಹೆಸರಲ್ಲಿ ಬರೀ ಒಂದು ಕಲರ್ ಅಪ್ಡೇಟ್ ಆಗಿದೆ, ವಿಚ್ ಈಸ್ ದ V-Storm 250. ಕಲರ್ ತುಂಬ ಚೆನ್ನಾಗಿದೆ, ಡೋಂಟ್ ಗೆಟ್ ಮಿ ರಾಂಗ್, ಕಲರ್ ಸೂಪರ್ ಆಗಿದೆ. ಬಟ್ ಬರೀ ಕಲರ್ಗೋಸ್ಕರ ನೀವು ಅಪ್ಡೇಟ್ ಮಾಡ್ತೀರಾ ಅಂತ, ಐ ಮೀನ್ ಜಾಪನೀಸ್ ಕಂಪನೀಸ್ ನೀಡ್ ಟು ರಿಯಲಿ ಬೇಕಪ್. ಐ ಡೋಂಟ್ ನೋ ವೆನ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಎನಿವೆ ಅದೊಂದು ಸಪ್ರೇಟ್ ಡಿಸ್ಕಷನ್ ಇದೆ ಜಾಪನೀಸ್ ಮ್ಯಾನುಫ್ಯಾಕ್ಚರರ್ಸ್ ಬಗ್ಗೆ ಮಾತಾಡೋಕ್ಕೆ, ಅದನ್ನು ಇನ್ನೊಂದು ವೀಡಿಯೋಗೆ ಇಟ್ಕೊಳ್ಳೋಣ. ಬಟ್ ಎನಿವೆ ದ ಥಿಂಗ್ ಇಸ್, ನಿಮಗೆ ಬರೀ ಕಲರ್ ಅಪ್ಡೇಟ್ ಸಿಕ್ಕಿದೆ. ಸ್ಕ್ರಾಮ್ಲರ್ 400Xಲ್ಲಿ ಐ ವುಡ್ ಸೇ ಐ ಆಮ್ ನಾಟ್ ಸೇಯಿಂಗ್ ದಟ್ ಇಟ್ ಈಸ್ ಬ್ಯಾಡ್ ಅಪ್ಡೇಟ್. ಸೊ ಆ್ಯಕ್ಚುಲಿ ಯೂಸರ್ಸ್ ಅದನ್ನು ಕೇಳಿದರು. ಫಾರ್ ಎಕ್ಸಾಂಪಲ್ ನಿಮಗೆ ಸ್ವಿಚಬಲ್ ABS ಕೊಟ್ಟಿದ್ದಾರೆ, ನಿಮಗೆ ಮುಂದ್ಗಡೆ LED ಲೈಟ್ ಕೊಟ್ಟಿದ್ದಾರೆ ವಿಚ್ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ಸೊ ಅದು ತುಂಬ ಜನಕ್ಕೆ ಡಿಮಾಂಡ್ ಇತ್ತು. ಐ ಥಿಂಕ್ USB ಮೊದಲು ಇನ್ ಸ್ಟಾಕ್ ಬರ್ತಾ ಇಲ್ಲ, ಸೊ USB ನಿಮಗೆ ಸಿಗ್ತಾ ಇದೆ ನಿಮಗೆ, ಸೊ ಫಾರ್ ಲಾಂಗರ್ ರೈಡ್ಸು. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಸೆಂಟರ್ ಸ್ಟ್ಯಾಂಡು ಮೊದಲು ಸ್ಟಾಕಲ್ಲಿ ಬರ್ತಾ ಇಲ್ಲ, ಈಗ ಸೆಂಟರ್ ಸ್ಟ್ಯಾಂಡು ಸ್ಟಾಕಲ್ಲಿ ಬರ್ತಾ ಇದೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ವಿಚ್ ಎವ್ರಿ ಒನ್ ವಾಸ್ ಆಸ್ಕಿಂಗ್ ಫಾರ್ ಸ್ಕ್ರಾಮ್ 440 ಈಸ್ ಅಲಾಯ್ ವೀಲ್ಸು. ಸೊ ಅಲಾಯ್ ವೀಲ್ಸು ಕೊಟ್ಟಿದ್ದಾರೆ. ಸೊ ಐ ವುಡ್ ಸೇ ತುಂಬಾ ಸಿಗ್ನಿಫಿಕೆಂಟ್ ಅಪ್ಡೇಟ್ ಮಾಡಿದ್ದಾರೆ. ಕಲರ್ಸ್ ಬಗ್ಗೆ ಯಾರು ವೆಯ್ಟ್ ಮಾಡ್ತಿರಲಿಲ್ಲ, ಬಟ್ ಕಲರ್ಸು ಚೆನ್ನಾಗಿ ಕೊಟ್ಟಿದ್ದಾರೆ, ಡೀಸೆಂಟ್ ಲುಕಿಂಗ್ ಕಲರ್ಸು. ಸೊ ಎರಡು ವೇರಿಯಂಟ್ ನಿಮಗೆ ಲಾಂಚ್ ಆಗಿದೆ. ಸೊ ಒಂದು ಫೋರ್ಸು ಆ್ಯಂಡ್ ಇನ್ನೊಂದು ಟ್ರೈಲ್ ಅಂತ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ. ಸೊ ಐ ವುಡ್ ಸೇ ಎಸ್, ಈ ಎರಡೂ ವೆಹಿಕಲ್ಸು ಅಪ್ಡೇಟ್ ಮಾಡಿದ್ದಾರೆ. ಒಂದಂತೂ ಹೆಸರಿಗೆ ಅಪ್ಡೇಟು, ಬರೀ ಕಲರ್ ಅಪ್ಡೇಟು. ಇನ್ನೊಂದು ಬಂದು ಐ ವುಡ್ ಸೇ ಸಿಗ್ನಿಫಿಕೆಂಟ್ ಅಪ್ಡೇಟು. ಬಟ್ ನಾನು ಹೇಳಿದೆ ನೋಡಿ ನಿಮಗೆ, ಈ ಕಾಂಟೆಕ್ಸ್ಟಲ್ಲಿ ನಿಮಗೆ ಅದರ್ ವೆಹಿಕಲ್ಸ್ ನಾನು ಮೆನ್ಷನ್ ನೋಡಿದ್ದೇನೆ, TVS RTX 300 ಆಮೇಲೆ ಎಕ್ಸ್ಪಲ್ಸ್ 210. ಇದನ್ನು ಕಂಪೇರ್ ಮಾಡಿದ್ರೆ ರೈಟ್ ನೌ ಇನ್ ದ ಮಾರ್ಕೆಟ್ ಇದೂ ಸೇಮ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಎಂಡ್ ಆಫ್ ದ ವಿಡಿಯೋ, ಏನಕ್ಕೆ ಅದು ಕಾಂಪಿಟೇಷನ್ ಆಗುತ್ತೆ ಅಂತ. ಸೊ ಇದೇ ಸೇಮ್ 2 to 3 lakh ಸೆಗ್ಮೆಂಟಲ್ಲಿ ಬರಬಹುದು. ಒಂದಂತೂ
ಬಂದಾಗಿದೆ, ಇನ್ನೊಂದು ಬರಬಹುದು. ಸೊ ಅದರಿಂದ ಐ ವುಡ್ ಸೇ ಸ್ವಲ್ಪ ದ ಥಿಂಗ್ಸ್ ಆರ್ ಹ್ಯಾಂಗಿಂಗ್ ಅರೌಂಡು ಫಾರ್ ದೆಮ್ಮು. ಸೊ ಅಂಟಿಲ್ ದೀಸ್ ಟು ವೆಹಿಕಲ್ಸು ಬರೋ ತನಕ ಮೇ ಬಿ ಇವರಿಬ್ಬರು ಎಂಜಾಯ್ ಮಾಡ್ಬೋದು ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಎನಿವೆ ಕಂಪ್ಯಾರಿಸನ್ ವಿಡಿಯೋಗೆ ಬಂದಿದ್ದೀವಿ, ಕಂಪ್ಯಾರಿಸನ್ ಮಾಡೋಣ. ಐ ನೋ ಸಂಬಡಿ ವಿಲ್ ಪುಟ್ ದ ಟೈಮ್ ಸ್ಟ್ಯಾಂಪ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಂಪ್ಯಾರಿಸನ್ ಅಂತ, ಬಟ್ ನೀವು ಅದಕ್ಕಿಂತ ಮೊದಲಿರೋಂಥದ್ದನ್ನು ಕೇಳಿ, ಬಿಕಾಸ್ ಕಾಂಟೆಕ್ಸ್ನ ನಾನು ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ ಈವನ್ ಬಿಫೋರ್ ಕಂಪೇರಿಂಗು. ಅದಾದಮೇಲೆ ನೀವು ಬೈ ಮಾಡಿಬಿಟ್ಟು ಒನ್ ಆಫ್ ದಿಸ್ ವೆಹಿಕಲ್ಲು ಅಯ್ಯೋ ನಾನು ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ, ಈ 2 ವೆಹಿಕಲ್ಲು ಲಾಂಚ್ ಆಗುತ್ತೆ ಅಂತ ಹೇಳ್ಬಾರ್ದು ಅಂತ. ಎನಿವೆ, ಸೊ ಕಂಪ್ಯಾರಿಸನ್ ಮಾಡೋದಾದರೆ ಫಸ್ಟ್ಲಿ ರೈಡರ್ ವೈಸ್ ಕಂಪ್ಯಾರಿಸನ್ ಮಾಡೋಣ. ಸೊ ರೈಡರ್ ವೈಸ್ ಕಂಪ್ಯಾರಿಸನ್ ಮಾಡೋದಾದರೆ ಸ್ಕ್ರಾಮ್ಲರ್ 400X ಫಸ್ಟ್ ಥಿಂಗ್ ಬಂದ್ಬಿಟ್ಟು ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಯು ಫೈಂಡ್ ವಿತ್ ದಿಸ್ ಇಸ್ ಎನಿ ಟೈಪ್ ಆಫ್ ರೈಡರ್ ಕ್ಯಾನ್ ರೈಡ್, ಐದರ್ ಶಾರ್ಟ್, ಐದರ್ ಟಾಲ್, ಐದರ್ ಲಿಟಲ್ ಬಲ್ಕಿ ಆರ್ ಲಿಟಲ್ ತಿನ್ನು, ಎಲ್ಲ ಥರ ರೈಡರ್ ಇದನ್ನು ರೈಡ್ ಮಾಡ್ಬೋದು. ಬಿಕಾಸ್ ಒಂಥರ ಪ್ರಪೋರ್ಷನೇಟ್ ಆಗಿದೆ ಬೈಕು. ಇಟ್ ಈಸ್ ನಾಟ್ ಟೂ ಬಿಗ್, ನಾಟ್ ಟೂ ಶಾರ್ಟ್, ಆ್ಯಂಡ್ ನಿಮಗೆ ಸೀಟ್ ಹೈಟು ಚೆನ್ನಾಗಿದೆ, ಇದರಲ್ಲಿ 795 mm ಇದೆ. ಆ್ಯಂಡ್ ಇಟ್ ಡಸ್ ಲುಕ್ ಬಿಗ್ ಆಲ್ಸೋ, ಇಟ್ಸ್ ಲಿಟಲ್ ಬಿಟ್ ವೇಟು ಇದೆ ಇದರಲ್ಲಿ ಬೈಕಲ್ಲಿ. ಸೊ ಓವರ್ ಆಲ್ ಎಲ್ಲ ಥರ ರೈಡರ್ಗೆ ಸೂಟಬಲ್ ಈ ಬೈಕ್ ಆಗಿರುತ್ತೆ. ವೆರಾಸ್ ನಿಮ್ಮದು ವಿ ಸ್ಟಾರ್ಮ್ 250 ನೋಡೋದಾದರೆ ಐ ಥಿಂಕ್ ಇಟ್ ಈಸ್ ಪ್ರೈಮರಿಲಿ ಮೆಂಟ್ ಫಾರ್ ಟಾಲರ್ ರೈಡರ್ಸ್, ಬಿಕಾಸ್ 835 mm ಇದೆ ಸೀಟ್ ಹೈಟು. ಐ ನೋ 835 ನೋಡ್ಬಿಟ್ಟು ನೀವು ತುಂಬ ಇಂಟಿಮಿಡೇಟ್ ಆಗ್ಬೋದು, ಬಟ್ ನಾನು ಸ್ಕ್ರಾಮ್ಲರ್ 400X ಓಡಿಸ್ತಾ ಇದ್ದೀನಿ ಆ್ಯಂಡ್ ನಾನು ವಿ ಸ್ಟಾರ್ಮ್ 250 ಓಡಿಸಿದ್ದೀನಿ. ಬಟ್ ಐ ಫೆಲ್ಟ್ ದಟ್ ಸ್ಕ್ರಾಮ್ಲರ್ 400X ಈಸ್ ಸ್ಲೈಟ್ಲಿ ಡಿಫಿಕಲ್ಟ್ ಫಾರ್ ಅ ಶಾರ್ಟರ್ ರೈಡರ್ ಕಂಪೇರ್ಡ್ ಟು ಅ ವಿ ಸ್ಟಾರ್ಮ್ 250. ವಿ ಸ್ಟಾರ್ಮ್ 250 ಅದೇ ಸೀಟ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದರಲ್ಲಿ ವೆಯ್ಟ್ ತುಂಬ ಕಮ್ಮಿ ಇದೆ, 170 kg ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸೀಟ್ ಹೈಟ್ ಈಸ್ ಆಲ್ ಅಬೌಟ್ ಯುವರ್ ಸ್ಕಿಲ್ಲು. ಸೊ ನೀವು ಸ್ಕಿಲ್ ಲೆವೆಲ್ ಅಪ್ಡೇಟ್ ಮಾಡ್ತೀರಾ ಅಂದರೆ ಇಟ್ ವಿಲ್ ನಾಟ್ ಬಿ ಹರ್ಡಲ್ ಆಗಲ್ಲ ನಿಮ್ಮ ಬೈಕ್ ರೈಡಿಂಗಲ್ಲಿ. ಸೊ ನಿಮಗೆ ವಿ ಸ್ಟಾರ್ಮ್ 250 ಸ್ಲೈಟ್ಲಿ ಈಸಿಯರ್ ಆಗುತ್ತೆ ಅಂತ ಅನಿಸುತ್ತೆ ಇನ್ ಕೇಸ್ ನೀವು ವಾಂಟ್ ಟು ಸ್ಕಿಲ್ ಅಪ್ ಟು ರೈಡ್ ಅ ಟಾಲ್ ಬೈಕ್. ಸೊ ದ್ಯಾಟ್ ಇಸ್ ವಾಟ್ ಐ ಕ್ಯಾನ್ ಸೇ, ಬಟ್ ಇಟ್ ಇಸ್ ಪ್ರೈಮರಿ ಮೆಂಟ್ ಫಾರ್ ಅ ಟಾಲ್ ರೈಡರ್. 5'8" ಮೇಲ್ಗಡೆ ಇರೋರಿಗೆ ಮೆಂಟ್ ಮಾಡಿರೋದು. ಸೊ ನೆಕ್ಸ್ಟ್ ಬರೋಣ ಲುಕ್ಸ್ಗೆ. ಸೊ ಐ ನೋ ತುಂಬ ಜನ ಹೇಳ್ತಾರೆ ಲುಕ್ಸ್ ಆರ್ ಸಬ್ಜೆಕ್ಟಿವ್ ಆ್ಯಂಡ್ ಆಲು, ಬಟ್ ನಾನಿಲ್ಲಿ ಐ ಮೀನ್ ದಟ್ ಈಸ್ ಕೈಂಡ್ ಆಫ್ ಟ್ಯಾಗ್ ಲೈನ್ ದೀಸ್ ಡೇಸ್ ಯೂಸ್ಡ್, ಲುಕ್ಸ್ ಆರ್ ಸಬ್ಜೆಕ್ಟಿವ್. ಬಟ್ ನಾನೇನು ಹೇಳ್ತೀನಿ ಅಂದರೆ ಎಸ್, ಐ ಮೀನ್ ನಿಮಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅನ್ಸ್ಬೋದು, ಬಟ್ ನೀವು ಸ್ಕ್ರಾಮ್ 440 ಏನಾದರೂ ನೋಡಿದ್ರೆ ದ ಒನ್ ಥಿಂಗ್ ಯು ವಿಲ್ ನೋಟಿಸ್ ಇಸ್ ದ ಬೈಕ್ ಈಸ್ ಕಂಪ್ಲೀಟ್ಲಿ ರಗೆಡ್ ಲುಕ್ಕು. ಸೊ ರಗೆಡ್ ಲುಕ್ಕು ಇಟ್ ಈಸ್ ಕೈಂಡ್ ಆಫ್ ಅಡ್ವಾಂಟೇಜು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಹಿಂಗಾಗುತ್ತೆ ಅಂತ ಹೇಳ್ತೀನಿ. ಮೋಸ್ಟ್ಲಿ ಈ ಬೈಕು ನಿಮಗೆ ಐ ನೋ ಇದು ಆಲ್ರೆಡಿ ಬೈಕ್ ಎಷ್ಟೊಂದು ಟೈಮ್ ಲಾಂಚ್ ಆಗಿದೆ, ಜಾಸ್ತಿ ಏನು ಡಿಸೈನ್ ವೈಸ್ ಏನು ಅಪ್ಡೇಟ್ ಆಗಿಲ್ಲ. ಬಟ್ ಐ ವುಡ್ ಸೇ ಇದನ್ನು ತುಂಬ ಜನ ಏನಕ್ಕೆ ನೋಡ್ತಾರೆ ಅಂದರೆ ಇಫ್ ದೇ ನೋ ಮೋಟರ್ ಸೈಕಲ್ ಗೊತ್ತಿದ್ರೆ ಅವರಿಗೆ ಓಕೆ ದಿಸ್ ಇಸ್ ಓಕೆ ಸ್ಕ್ರಾಮ್ 440 ಅಂತ ನೋಡ್ತಾರೆ. ಬಟ್ ಯಾರಾದರೂ ಮೋಟರ್ ಸೈಕಲ್ ಗೊತ್ತಿಲ್ಲ ಅಂದರೆ ದೇ ಜಸ್ಟ್ ಲುಕ್ ಎಟ್ ದಿಸ್ ಬೈಕ್ ಆ್ಯಂಡ್ ಮೇ ಬಿ ದಿಸ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಬೈಕ್ ಅಂತ ನೋಡ್ಬಿಟ್ಟು ಮರ್ತು ಬಿಡ್ತಾರೆ. ಬಟ್ ಐ ವಾಂಟ್ ಸೇ ಇಟ್ಸ್ ಅ ಹೆಡ್ ಟರ್ನರ್ ಅಂತ ಹೇಳಲ್ಲ, ನೋ ಬಡಿ ವಿಲ್ ನೋಟಿಸ್ ದಿಸ್ ಬೈಕು. ಆ್ಯಂಡ್ ರಗೆಡ್ ಬೈಕ್ದು ಅಡ್ವಾಂಟೇಜ್ ಏನಂದರೆ ನೀವು ಇದನ್ನು ಚೆನ್ನಾಗಿ ಕ್ಲೀನಾಗಿದೆಯೋ ಗಲೀಜಾಗಿದೆಯೋ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಔಟ್ ಆ್ಯಂಡ್ ಜಸ್ಟ್ ರೈಡ್ ಇಟ್. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಹೌ ಇಟ್ ಲುಕ್ಸು, ಪೇಂಟ್ ಹೊಟ್ಟೋಗ್ಬಿಟ್ಟಿದೆಯೋ ಇಲ್ವಾ, ತುಂಬ ಗಲೀಜಿದೆಯೋ ಬೈಕು, ಆಲ್ ದೋಸ್ ಥಿಂಗ್ಸ್ ಯು ಡೋಂಟ್ ನೀಡ್ ಟು ವರಿ ವೆನ್ ಇಟ್ ಕಮ್ಸ್ ಟು ಅ ರಗೆಡ್ ಬೈಕ್. ಸೊ ನನ್ನ ಒಪಿನಿಯನ್ಲಿ ಅದೊಂಥರ ಅಡ್ವಾಂಟೇಜ್ ಆಗುತ್ತೆ ಇನ್ ದ್ಯಾಟ್ ಕ್ಯಾಟಗರಿ. ಡಿಸ್ಅಡ್ವಾಂಟೇಜ್ ನಿಮಗೆ ಸ್ವಲ್ಪ ನೋಟಿಸ್ ಮಾಡಲ್ಲ, ಬಟ್ ನನಗೇನಕ್ಕೋ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಪರ್ಸನಾಲಿಟಿ. ನಿಮಗೆ ಯು ಲೈಕ್ ಟು ಬಿ ಮೋರ್ ಒಂಥರ ಸ್ಟೆಲ್ತಲ್ಲಿ ಇರಬೇಕು ಅಂತ ಇದ್ದೀರಾ ಅಂದರೆ ಮೇ ಬಿ ದಿಸ್ ಇಸ್ ದ ಕೈಂಡ್ ಆಫ್ ಬೈಕ್ ಯು ವಾಂಟ್. ಸೊ ಆ ಥರ ಇದೆ. ವೆರಾಸ್ ನಿಮ್ಮದು ವಿ ಸ್ಟಾರ್ಮ್ 250 ಕಂಪ್ಲೀಟ್ಲಿ ಆಪೋಸಿಟ್ ಇದೆ. ಇಟ್ ಈಸ್ ಮೋರ್ ಐ ವುಡ್ ಸೇ ಹೆಡ್ ಟರ್ನರ್ ಅಂತಲೇ ಹೇಳ್ಬೋದು, ಜಾಸ್ತಿ ಜನ ನೋಟಿಸು ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಜನರಲಿ ಒಂದು ಟೂರಿಂಗ್ ಬೈಕ್ನ ತೊಗೋಬೇಕಂದ್ರೆ ಯು ವಾಂಟ್ ಇಟ್ ಟು ಲುಕ್ ಲೈಕ್ ಅ ಟೂರರು. ಇಟ್ ಆ್ಯಕ್ಚುಲಿ ಲುಕ್ಸ್ ಲೈಕ್ ಅ ಟೂರರ್. ಸೊ ಟೂರಿಂಗ್ ಬೈಕ್ ಥರನೇ ಕಾಣುತ್ತೆ. ಸೊ ನೋಡೋಕ್ಕೆ ನನ್ನ ಒಪಿನಿಯನ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ರೀಸೆಂಟ್ಲಿ ಲಾಂಚ್ ರೆಡ್ ಕಲರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಸೊ ಐ ವುಡ್ ಸೇ ಎಸ್ ಯು ಕ್ಯಾನ್ ಗೋ ಫಾರ್ ಲುಕ್ಸ್ ಅಂದರೆ ಎಸ್ ವಿ ಸ್ಟಾರ್ಮ್ ಇಟ್ಸ್ ಅ ಬೆಟರ್ ವೆಹಿಕಲ್, ಬಿಕಾಸ್ ನಿಮಗೆ ಟೂರರ್ ಥರ ಲುಕ್ ಕೊಡುತ್ತೆ, ನೋಡೋಕ್ಕಂತೂ ಚೆನ್ನಾಗಿ ಕಾಣುತ್ತೆ, ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಇಫ್ ಯು ಆರ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್, ನಾನು ಆಂಬಿಗಿಯಸ್ ಆಗಿರಬೇಕು, ನನಗೆ ಯಾರು ಕಾಣದೇ ಇರೋ ಥರ ಇರಬೇಕು ಬೈಕು ಅಂದರೆ ಮೇ ಬಿ ದ ಸ್ಕ್ರಾಮ್ 440 ಇಸ್ ಅ ಬೆಟರ್ ಬೈಕ್ ಬಿಕಾಸ್ ಇಟ್ಸ್ ಅ ರಗೆಡ್ ಬೈಕು. ಸೊ ದ್ಯಾಟ್ ಈಸ್ ದ ಥಿಂಗು. ಸೊ ಎನಿವೆ ನಾವು ಯೂಸೇಜಿಗೆ ಬರೋಣ. ಸೊ ಯೂಸೇಜಿಗೆ ಬಂದರೆ ಸಿಟಿ ವೈಸ್ ಐ ವುಡ್ ಸೇ ಎರಡೂ ಬೈಕು ತುಂಬ ಜನ ಒನ್ ಬೈಕ್ ಈಸ್ ಬೆಟರ್ ದೆನ್ ಅದರ್ ಬೈಕ್ ಅಂತ ಹೇಳ್ಬೋದು. ಬಟ್ ಫಾರ್ ಮೀ ಮೋರ್ ಆರ್ ಲೆಸ್ ಬೋತ್ ಆಫ್ ದಿ ಬೈಕ್ ಆರ್ ಸಿಮಿಲರ್ ಬಿಕಾಸ್ ಒನ್ ಆರ್ ದ ಅದರ್ ಥಿಂಗ್ಸ್ ಕ್ಯಾನ್ಸಲ್ಸ್ ಔಟ್. ಒಂದು ಆಬ್ವಿಯಸ್ಲಿ ದ ವಿ ಸ್ಟಾರ್ಮ್ 250ಯಲ್ಲಿ ನಿಮಗೆ ಲೈಟ್ ವೇಟ್ ಇದೆ. ಸೊ ಅದರಿಂದ ನಿಮಗೆ ಆರಾಮಾಗಿ ಸಿಟಿಯಲ್ಲಿ ಯೂಸ್ ಮಾಡ್ಬೋದು. ಐ ಆಮ್ ಕನ್ಸಿಡರಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಟಾಲ್ ಬಿಕಾಸ್ ಇನ್ನು ರೈಡ್ ಮಾಡ್ತಿದ್ದೆ ಐದರ್ ಯು ವಾಂಟ್ ಟು ಸ್ಕಿಲ್ ಅಪ್ ಟು ರೈಡ್ ಅ ಟಾಲ್ ಬೈಕ್ ಆರ್ ಯು ಆರ್ ಅ ಟಾಲ್ ರೈಡರ್. ಸೊ ಅಸ್ಯೂಮಿಂಗ್ ದಟ್ ಐ ಥಿಂಕ್ ನನಗೆ ಅನ್ಸುತ್ತೆ ನಿಮಗೆ ಈಸಿನೇ ಇರುತ್ತೆ ಬೈಕು, ಲೈಟ್ ವೇಟ್ ಇರೋದ್ರಿಂದ ಈಸಿ ಮೆನ್ಯೂವರ್ ಮಾಡೋಕ್ಕೆ ಅನಿಸುತ್ತೆ. ಸ್ವಲ್ಪ ಟರ್ನಿಂಗ್ ರೇಡಿಯಸ್ ಕಷ್ಟ ಇದೆ. ಬಟ್ ಸ್ಕ್ರಾಮ್ 440ನ ತುಂಬ ಜನ ನೆಗೆಟಿವ್ ಆಗಿ ಹೇಳ್ತಾರೆ, ಇದು ತುಂಬ ಹೆವಿ ಆಗಿದೆ, ವೆಯ್ಟ್ ಜಾಸ್ತಿ ಇದೆ, ನಿಮಗೆ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ದ ಥಿಂಗ್ ಇಸ್ ಎಸ್ ಇದು ವೆಯ್ಟ್ ಜಾಸ್ತಿ ಇದೆ, ದೇರ್ ಆರ್ ಸರ್ಟನ್ ಪ್ಲೇಸಸ್ಸು ಮೇ ಬಿ ಇದು ಹೆವಿ ಅಂತ ಅನ್ನಿಸ್ಬೋದು, ಮೇ ಬಿ ನಿಮಗೆ ವೆಯ್ಟ್ ಕಮ್ಮಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ದ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ ಏನು ಅಂದರೆ ಇದರಲ್ಲಿ ರೋಲಿಂಗ್ ರೆಸಿಸ್ಟೆನ್ಸು ಕಂಪೇರ್ ಟು ಅದರ್ ಹೆವಿ ಬೈಕ್ಸು ಇನ್ ದ ಮಾರ್ಕೆಟ್ ನೀವು ನೋಡೋದಾದರೆ ಸ್ವಲ್ಪ ಕಮ್ಮಿ ಇದೆ. ಏನು ಅಂದರೆ ನಿಮಗೆ ಇದರಲ್ಲಿ ಮುಂದ್ಗಡೆ 100 ಸೆಕ್ಷನ್ ಟೈರ್ ಇದೆ, ಹಿಂದ್ಗಡೆ 120 ಸೆಕ್ಷನ್ ಇದೆ. ನಿಮಗೆ ಮೋಸ್ಟ್ ಆಫ್ ದ ಟೂರರ್ಸ್ ನೀವು ನೋಡೋದು ಈವನ್ ವಿ ಸ್ಟಾರ್ಮಲ್ಲೂ ಹಿಂದ್ಗಡೆ 140 ಸೆಕ್ಷನ್ ಇದೆ. ಸೊ ಅದರಿಂದ
ಇದರಿಂದ ಏನು ಅಡ್ವಾಂಟೇಜ್ ಆಗುತ್ತೆ 110 ಅಂದರೆ ನಿಮಗೆ ರೋಲ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ ಇದನ್ನ ಬೈಕ್ನ. ಸೊ ಇನ್ ದ್ಯಾಟ್ ವೇ ಐ ವುಡ್ ಸೇ ನಿಮಗೆ ಅದು ಕ್ಯಾನ್ಸಲ್ ಔಟ್ ಆಗಿಬಿಡುತ್ತೆ. ಈವನ್ ದೋ ಅದು ವೆಯ್ಟ್ ಜಾಸ್ತಿ, ಐ ಮೀನ್ ವೆಯ್ಟ್ ಜಾಸ್ತಿ, ಐ ಥಿಂಕ್ ಇಟ್ ಈಸ್ ಓನ್ಲಿ ಇನ್ ದ ಸ್ಪೆಕ್ ಶೀಟು. ನಾನು ರೈಡ್ ಮಾಡಿದ್ದೀನಿ, ನನಗೆ ಅದು ಅಷ್ಟೊಂದು ಹೆವಿ ಅಂತ ಅನಿಸಿಲ್ಲ. ಪ್ಲಸ್ ಇದರದ್ದು ಟರ್ನಿಂಗ್ ರೇಡಿಯಸ್ ತುಂಬ ಚೆನ್ನಾಗಿದೆ. ಸೊ ಐ ಥಿಂಕ್ ಇಟ್ ಮೈಟ್ ನಾಟ್ ಬಿ ದ್ಯಾಟ್ ಡಿಫಿಕಲ್ಟ್. ನಾನಂತೂ ಯಾವುದೂ ಡಿಫಿಕಲ್ಟ್ ಫೈಂಡ್ ಮಾಡಿಲ್ಲ ಇದನ್ನು. ದಟ್ಸ್ ವೈ ಐ ಲಾಟ್ ಆಫ್ ಪೀಪಲ್ ಹೂ ಲೈಕ್ ದ ಓಲ್ಡ್ ಹಿಮಾಲಯನ್ ಏನಕ್ಕೆ ಇಷ್ಟ ಆಯ್ತಂದರೆ ಇಟ್ ಫೆಲ್ಟ್ ಲೈಕ್ ಅ ಸಿಟಿ ಬೈಕ್ ಆ್ಯಕ್ಚುಲಿ. ಸೊ ಎರಡು ಐ ವುಡ್ ಸೇ ನೀವು ಓನ್ಲಿ ಸಿಟಿ ಪರ್ಪಸ್ಗೆ ಬೈ ಮಾಡೋ ಪ್ಲಾನ್ ಇದೆ ಅಂದ್ರೂ ನನ್ನ ಒಪಿನಿಯನ್ ಎರಡು ಬೈಕು ಬೈ ಮಾಡ್ಬೋದು. ಐ ಡೋಂಟ್ ಥಿಂಕ್ ನೀಡ್ ಟು ಬೈ ಓನ್ಲಿ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಟೂರಿಂಗ್. ಸಿಟಿ ಬೈಕಾಗೂ ಇದನ್ನು ಎರಡನ್ನ ತೊಗೋಬೋದು ನೀವು. ಅಕೇಶ್ನಲಿ ನಿಮಗೆ ಯಾವಾಗಾದರೂ ಇಷ್ಟ ಇದ್ದರೆ ಟೂರಿಂಗ್ ಮಾಡೋಕ್ಕೆ ಹೋಗ್ಬೋದು ನೀವು. ಸೊ ಸಿಟಿ ಬೈಕಾಗೂ ಬೋತ್ ಬೈಕ್ಸ್ ಆರ್ ವೆರಿ ಗುಡ್. ಸೊ ಟೂರಿಂಗ್ ಬರೋಣ ಇವಾಗ. ಟೂರಿಂಗ್ ಆಸ್ಪೆಕ್ಟ್ ನೋಡೋದಾದರೆ ಅಗೇನ್ ಸ್ಪೆಕ್ ಶೀಟ್ ನಿಮಗೆ ಬೇರೆ ಹೇಳುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಲಿಟಲ್ ಬಿಟ್ ಓನರ್ಸ್ದು ಒಪಿನಿಯನ್ ತುಂಬ ಡಿಫ್ರೆಂಟ್ ಇದೆ. ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ದಟ್ ವಿಸ್ಟಾಮ್ 250 ಈಸ್ ಅ ಬೆಟರ್ ಟೂರರ್ಗೆ. ಸ್ಪೆಕ್ ಶೀಟ್ ವೈಸ್ ನಿಮಗೆ ಎಲ್ಲ ಆ್ಯಂಗಲಿಂದ ಇದು ಚೆನ್ನಾಗಿಲ್ಲ ಅಂತ ಅನ್ಸ್ಬೋದು. ಒಂದು ಇದರ ಸಸ್ಪೆನ್ಷನ್ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ, ಆ್ಯಂಡ್ ಎನಿಥಿಂಗ್ ಪವರ್ ಇಲ್ಲ, ಹಂಗಿಲ್ಲ ಅಂತೆಲ್ಲ ಹೇಳ್ಬೋದು, ಟಾರ್ಕ್ ಇಲ್ಲ ಅಂತ. ಬಟ್ ಟೂರಿಂಗ್ ಮಾಡಬೇಕಾದ್ರೆ ವಾಟ್ ಈಸ್ ರಿಕ್ವೈರ್ಡ್ ಇದರಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಫಸ್ಟಿಂಗ್ ಬಂದುಬಿಟ್ಟು ನಿಮಗೆ ವಿಂಡ್ ಪ್ರೊಟೆಕ್ಷನ್ ತುಂಬ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಗಾಡಿ, ಲಾಂಗರ್ ವೀಲ್ ಬೇಸ್ ಇದೆ ನಿಮಗೆ, ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ನಿಮಗೆ. ಸಸ್ಪೆನ್ಷನ್ ಇಸ್ ಗುಡ್ ಇನಫ್ ಫಾರ್ ರೋಡು. ಸ್ವಲ್ಪ ಬ್ಯಾಡ್ ರೋಡ್ಸ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಫೀಲ್ ಆಗ್ಬೋದು. ಬಟ್ ದ ಮೇನ್ ಥಿಂಗ್ ಇಸ್ ಇದರಲ್ಲಿ ಲಗೇಜ್ ಎಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೀಟ್ ತುಂಬಾ ಕಂಫರ್ಟೇಬಲ್ ಇದೆ, ತುಂಬ ಬ್ರಾಡ್ ಆಗಿದೆ. ನೀವು ಈವನ್ ಪಿಲಿಯನ್ ಜೊತೆನೂ ಹೋಗ್ಬೋದು. ಆ್ಯಕ್ಚುಲಿ ನೀವು ರಿಯಲಿಸ್ಟಿಕಲಿ ನೋಡಿದ್ರೆ ವಿತ್ ವಿಸ್ಟಾಮ್ 250 ಯು ವಿಲ್ ಬಿ ಗೋಯಿಂಗ್ ಮೈಲ್ಸ್ ಟುಗೆದರ್ ಕಂಪೇರ್ಡ್ ಟು ದ ಸ್ಕ್ರಾಮ್ 440. ಸ್ಕ್ರಾಮ್ 440 ಇಟ್ ಅಪಿಯರ್ಸ್ ಟು ಹ್ಯಾವ್ ಮೋರ್ ಪವರು, ಮೋರ್ ಸ್ಪೆಕ್ಸ್ ಆ್ಯಂಡ್ ಎವ್ರಿಥಿಂಗು. ಬಟ್ ವಿಸ್ಟಾಮ್ 250 ಓವರಾಲ್ ಗಾಡಿ ಬಿಲ್ಡ್ ಆಗಿರೋದು ಫಾರ್ ಟೂರಿಂಗು. ಸೊ ಟೂರಿಂಗ್ ವೈಸ್ ನನ್ನ ಒಪಿನಿಯನ್ಲಿ ವಿಸ್ಟಾಮ್ 250 ಬೆಟರ್ ಮಾಡುತ್ತೆ ಓವರಾಲು. ಐ ಮೀನ್ ಸ್ಕ್ರಾಮ್ 440 ಆಲ್ಸೋ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಅದು ಸ್ಕ್ರಾಮ್ 440 ಒಂದು ಐ ಮೀನ್ ಸ್ಪೆಕ್ ವೈಸ್ ನಿಮ್ಗೆ ಗೊತ್ತಾಗಿರುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿದೆ, ಸೊ ನೀವು ಬ್ಯಾಡ್ ರೋಡ್ಸಲ್ಲೆಲ್ಲ ಆರಾಮಾಗಿ ಹೋಗ್ತೀರಾ. ಆ್ಯಂಡ್ ಐ ಮೀನ್ ಡೀಸೆಂಟಾಗಿ ಟೂರಿಂಗ್ ಮಾಡ್ಬೋದು. ಬಟ್ ಲಗೇಜ್ ಕ್ಯಾರಿ ಮಾಡಬೇಕಾದ್ರೆ ಹಿಂದ್ಗಡೆ ಸೀಟು ಸ್ಮಾಲ್ ಆಗಿದೆ. ಸೊ ಇಫ್ ಯು ಆರ್ ಕ್ಯಾರಿಂಗ್ ಸಾಫ್ಟ್ ಲಗೇಜ್ ಸ್ವಲ್ಪ ಕ್ರ್ಯಾಂಪ್ಟ್ ಅನಿಸುತ್ತೆ ಕಂಪೇರ್ ಟು ವಿಸ್ಟಾಮ್. ಬಟ್ ನಿಮ್ಗೆ ಇದರಲ್ಲೂ ನಿಮಗೆ ಪ್ಯಾನಿಯರ್ ಸೆಟಪ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾರಿ ಮಾಡ್ಬೋದು. ಸೊ ಕರೆಂಟ್ ಮಾಡಲಲ್ಲಿ ಈಗ 440 ಅದೇ ಪ್ಯಾನಿಯರು ಮತ್ತು ಲಗೇಜಸ್ನ ಜಾಸ್ತಿ ಕ್ಯಾರಿ ಮಾಡ್ಬೋದು. ಮೊದಲೆಲ್ಲ ಐ ಥಿಂಕ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇದೆ ಅನ್ಸುತ್ತೆ, ಇವಾಗ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಸೊ ಇನ್ ದ್ಯಾಟ್ ರಿಗಾರ್ಡ್ ಆಲ್ಸೋ. ಆ್ಯಂಡ್ ಆಲ್ಸೋ ಟ್ಯಾಂಕ್ ಕೆಪಾಸಿಟಿ ಇದರಲ್ಲಿ 17 ಲೀಟರ್ ಇದೆ ಮುಂದ್ಗಡೆ. ಸೊ ಅದು ಒಂಥರ ನಿಮ್ಗೆ ಹೆಲ್ಪ್ ಮಾಡುತ್ತೆ ಓವರಾಲು. ಬಟ್ ಐ ವುಡ್ ಸೇ ನಿಮಗೆ ಎಸ್ ಆ್ಯಸ್ ಐ ಟೋಲ್ಡ್ ಸ್ಪೆಕ್ ವೈಸ್ ನಿಮ್ಗೆ ಅನ್ಸ್ಬೋದು ಇಟ್ ಈಸ್ ಗುಡ್. ಅಗೇನ್ ಐ ವೋಂಟ್ ಸೇ ದಟ್ ನೀವು ಸ್ಕ್ರಾಮ್ 440 ಟೂರ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾಡ್ಬೋದು. ಬಟ್ ಇಟ್ ಈಸ್ ಮೆಂಟ್ ಟು ಡೂ ಐ ವುಡ್ ಸೇ ಶಾರ್ಟರ್ ಟೂರ್ಸು ಮೋರ್ ಆಫನ್ನು ರಾದರ್ ದೆನ್ ವಿಸ್ಟಾಮ್ ಆ್ಯಕ್ಚುಲಿ ನಿಮಗೆ ಲಾಂಗರ್ ಟೂರ್ಸ್ ಮಾಡ್ಬೋದು ನಿಮಗೆ. ನಾವು ಇವಾಗ ಹಿಲ್ ರೈಡಿಗೆ ಬರೋಣ. ಹಿಲ್ ರೈಡಲ್ಲಿ ಐ ವುಡ್ ಸೇ ಕ್ಲಿಯರ್ಲಿ ಸ್ಕ್ರಾಮ್ 440 ಈಸ್ ಅ ವಿನರು, ಮೇನ್ಲಿ ಬಿಕಾಸ್ ಆಫ್ ದ 34 ನ್ಯೂಟನ್ ಮೀಟರ್ ಆಫ್ ಟಾರ್ಕು. ಆ್ಯಂಡ್ ಇನ್ ಜನರಲ್ ಸ್ಕ್ರಾಮ್ಲರ್ನ ನೀವು ಕೇಳೋದಾದರೆ ನಂದು ಸ್ಕ್ರಾಮ್ 400X ಇದೆ. ಆ್ಯಂಡ್ ಐ ಕ್ಯಾನ್ ಟೆಲ್ ಯು ಫಾರ್ ಶ್ಯೂರು ದ ಟಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ರೈಡಿಂಗ್ ಆನ್ ದ ಹಿಲ್ಸು. ಆ್ಯಂಡ್ ಐ ರಿಯಲಿ ಎಂಜಾಯ್ ಮೈ ಸ್ಕ್ರಾಮ್ಲರ್ 400X ಆನ್ ದ ಹಿಲ್ಸು. ಆ್ಯಂಡ್ ಯು ವಿಲ್ ಎಂಜಾಯ್ ದಟ್ ಸೇಮ್ ಆನ್ ದ ಸ್ಕ್ರಾಮ್ 440. ಸ್ಕ್ರಾಮ್ಲರ್ದು ತುಂಬ ಜನ ಹೇಳ್ತಾರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಬಟ್ ಒಂದರಲ್ಲಿ ಡೆಫಿನೆಟ್ಲಿ ಮಾಸ್ಟರ್ ಇದೆ ಸ್ಕ್ರಾಮ್ಲರು, ದಟ್ ಈಸ್ ಆನ್ ದ ಹಿಲ್ಸು. ಸೊ ಹಿಲ್ಸಲ್ಲಿ ಸ್ಕ್ರಾಮ್ಲರ್ 440 ಸೂಪರಾಗಿ ಪರ್ಫಾರ್ಮ್ ಮಾಡುತ್ತೆ. ನಿಮಗೆ ಆ ಟಾರ್ಕಿಂದ ನಿಮಗೆ ಆರಾಮಾಗಿ ನೀವು ಹಿಲ್ಸ್ನ ಹತ್ಬೋದು. ಸೇಮ್ ಥಿಂಗ್ ಕೆನಾಟ್ ಬಿ ಸೆಡ್ ವಿತ್ ವಿಸ್ಟಾಮ್ ನೀವು ಡೆಫಿನೆಟ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ ವೆನ್ ಯು ಆರ್ ರೈಡಿಂಗ್ ಆನ್ ದ ಹಿಲ್ಸು. ಸ್ವಲ್ಪ ನೀವು ಐ ವುಡ್ ಸೇ ಡೀಲ್ ಬ್ರೇಕರ್ ಅಲ್ಲ, ಅಗೇನ್ ಇಟ್ ಈಸ್ ನಾಟ್ ಅ ಡೀಲ್ ಬ್ರೇಕರ್, ಬಟ್ ಸ್ವಲ್ಪ ರೆಡಿ ಇರಬೇಕು. ಆ್ಯಂಡ್ ಇನ್ ಕೇಸ್ ದೇರ್ ಆರ್ ಸಮ್ ನೀವು ತುಂಬ ಸ್ಟೀಪ್ ಹಿಲ್ಸ್ನ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಆಲ್ರೆಡಿ ಗೊತ್ತಿದೆ ಅಂದರೆ ಬೆಟರ್ ನಾಟ್ ಹ್ಯಾವ್ ದ ಹಾರ್ಡ್ ಲಗೇಜ್ ಹಿಂದೆ. ನಾರ್ಮಲಿ ನೀವು ಫ್ಲಾಟ್ ರೋಡ್ಸಲ್ಲಿ ಹೋಗಬೇಕಾದ್ರೆ ಆ್ಯಂಡ್ ಸ್ಲೈಟ್ಲಿ ಅಪ್ ಆ್ಯಂಡ್ ಡೌನ್ ಹೋಗಬೇಕಾದ್ರೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ಹಿಲ್ಸ್ ಹೋಗಬೇಕಾದ್ರೆ ಮೇ ಬಿ ನೀವು ಸ್ವಲ್ಪ ಸಾಫ್ಟ್ ಲಗೇಜು ಆ್ಯಂಡ್ ಸ್ವಲ್ಪ ನೀವು ಗೇರು ಎಲ್ಲ ಮಾಡ್ಯುಲೇಷನ್ ಮಾಡಿಬಿಟ್ಟು ಆಕ್ಸಲರೇಷನ್ನು ಎಲ್ಲ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನೀವು ಸ್ವಲ್ಪ ಹತ್ತಬೇಕಾಗುತ್ತೆ. 20 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇನ್ ವಿಸ್ಟಾಮ್ ಇಟ್ ಫೀಲ್ಸ್ ಲಿಟಲ್ ಅಂಡರ್ ಪವರ್ಡ್. ಆ ಪುಲ್ ನಿಮಗೆ ಫೀಲ್ ಆಗಲ್ಲ. ನೀವು ಈವನ್ ಹಂಟರಲ್ಲೇ ನಿಮಗೆ 27 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಸೊ ಎಸ್ ಇಟ್ ವಿಲ್ ಫೀಲ್ ಅಂಡರ್ ಪವರ್ಡ್ ಫಾರ್ ಶ್ಯೂರ್ ಇನ್ ಹಿಲ್ಸು. ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಾ, ಬಟ್ ಅಗೇನ್ ನಾಟ್ ಅ ಡೀಲ್ ಬ್ರೇಕರ್. ಆಫ್ ರೋಡಲ್ಲಿ ಕ್ಲಿಯರ್ಲಿ ಸ್ಕ್ರಾಮ್ಲರ್ 440 ಇಸ್ ಅ ವಿನ್ನರ್ ಬಿಕಾಸ್ ಸ್ಕ್ರಾಮ್ಲರ್ 440 ಆಲ್ರೆಡಿ ಒಂದು ವೇರಿಯಂಟ್ ಬೇರೆ ಇದೆ ನಿಮಗೆ, ಸ್ಪೋಕ್ ವೀಲ್ ವೇರಿಯಂಟ್. ಇನ್ ಕೇಸ್ ಯು ಆರ್ ಲುಕಿಂಗ್ ಫಾರ್ ಹಾರ್ಡ್ ಕೋರ್ ಆಫ್ ರೋಡಿಂಗು. ದ ಥಿಂಗ್ ಐ ಹಿಯರ್ ಅ ಲಾಟ್ ಅಬೌಟ್ ಇದೊಂಥರ ಎವ್ರಿಬಡಿ ಇಸ್ ಪ್ಯಾರೆಟ್ ಥರ ಹೇಳ್ತಾ ಇದ್ದಾರೆ, ನೀವು ಹೇಳ್ಬೇಕಂತ ಏನೂ ಅವಶ್ಯಕತೆ ಇಲ್ಲ. ಐ ನೋ ದಟ್ ಇಟ್ ಇಸ್ ಅ ಸ್ಕ್ರಾಮ್ಲರು, ಅದನ್ನು ಸಾಫ್ಟ್ ರೋಡರ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ದ ಥಿಂಗ್ ಈಸ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಈ ಗಾಡಿ ಬಂದ್ಬಿಟ್ಟು ಇಟ್ ಈಸ್ ಡಿರೈವ್ಡ್ ಫ್ರಮ್ ಅನ್ ADV. ಆ್ಯಂಡ್ ಮೋರ್ ಓವರ್ ಇದನ್ನು ಸಾಕಷ್ಟು ಜನ ಆಫ್ ರೋಡಿಂಗ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ. ಸೊ ನೋ ಡೌಟ್ ಈ ಗಾಡಿ
ಬಂದ್ಬಿಟ್ಟು ವೆರಿ ಗುಡ್ ಆಫ್ ರೋಡರು. ಓನ್ಲಿ ಥಿಂಗ್ ಇಟ್ ವಿಲ್ ಬಿ ಸ್ಟಾಪಿಂಗ್ ಒಂದು 19 ಇಂಚ್ ವೀಲು, ಇನ್ನೊಂದಿದ್ರು ಗ್ರೌಂಡ್ ಕ್ಲಿಯರೆನ್ಸ್ ಬರೀ 200 mm ಇದೆ. ಕನ್ಸಿಡರಿಂಗ್ ಹಾರ್ಡ್ ಕೋರ್ ಆಫ್ ರೋಡಿಂಗ್, ತುಂಬ ಹಾರ್ಡ್ ಕೋರ್ ಅಂದರೆ, ಬಟ್ ಸ್ಟಿಲ್ ಐ ವುಡ್ ಸೇ ಯು ಕ್ಯಾನ್ ಡೂ ಅ ಲಾಡ್ ಆಫ್ ಆಫ್ ರೋಡಿಂಗ್ ವಿತ್ ದಿಸ್ ಬೈಕು. ಬಟ್ ಅಗೇನ್ ಒಂದು ಆಲ್ರೆಡಿ ಹೇಳ್ತಾ ಇದ್ದೀನಿ, ಆಮೇಲೆ ನಾನು ತೊಗೊಂಡ್ಬಿಟ್ಟೆ, ನೀವು ಹೇಳ್ದಲ್ಲ ಇದು ಸಾಫ್ಟ್ ರೋಡ್ ಅಲ್ಲ ಹಾರ್ಡ್ ಕೋರ್ ಇದೆ ಅಂತ. ದ ಥಿಂಗ್ ಯು ಹ್ಯಾವ್ ಟು ಕನ್ಸಿಡರ್ ಇಸ್, ಇಫ್ ಯು ಆರ್ ಬೈಯಿಂಗ್ ದ ಅಲಾಯ್ ವೀಲ್ ವೇರಿಯಂಟ್ ವಿಚ್ ಇಸ್ ದ ಫೋರ್ಸ್ ವೇರಿಯಂಟ್ ತೊಗೋತಾ ಇದ್ದೀರಾ ಅಂದರೆ, ನೀವು ಆಫ್ ರೋಡಿಂಗ್ ಮಾಡಿ, ಡಿಫಿಕಲ್ಟ್ ಆಫ್ ರೋಡಿಂಗು ಮಾಡಿ, ಬಟ್ ಓಡಿಸ್ಬೇಕಾದ್ರೆ ಆರಾಮಾಗಿ ಓಡಿಸ್ಕೊಡಿ. ಮುಂದ್ಗಡೆ ಯಾರೋ ಒಬ್ಬ ನಿಮ್ಮ ಫ್ರೆಂಡು ಎಕ್ಸ್ಪಲ್ಸು ಹಾರಿಸ್ಕೊಂಡು ಹೋಗ್ಬಿಟ್ರೆ, ಇವ್ರು ಹೇಳಿದ್ದು ಸಾಫ್ಟ್ ರೋಡ್ ಅಲ್ಲ, ನಾನು ತೋರಿಸೋಣ ಇವನಿಗೆ ಅಂತ ನೀವು ಫಾಸ್ಟಾಗಿ ಹೋಗೋದ್ರೆ ದೇರ್ ಈಸ್ ಅ ಗುಡ್ ಚಾನ್ಸ್ ನಿಮ್ಮದು ಅಲಾಯ್ ಬ್ರೇಕ್ ಆಗ್ಬೋದು. ಸೊ ಅಷ್ಟೊಂದು ಹಾರ್ಡ್ ಕೋರ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ, ನೀವು ಸ್ವಲ್ಪ ಸಾಫ್ಟಾಗಿ ಆರಾಮಾಗಿ ಓಡಿಸಿ. ಬಟ್ ಯು ಕ್ಯಾನ್ ಡೂ ಲಿಟಲ್ ಬಿಟ್ ಡಿಫಿಕಲ್ಟ್ ಆಫ್ ರೋಡಿಂಗ್ ಇಫ್ ಯು ಆರ್ ಬೈಯಿಂಗ್ ದ ಅಲಾಯ್ ವೀಲ್ ವೇರಿಯಂಟ್. ಬಟ್ ನಿಮಗೆ ಇಲ್ಲ ಅವ್ನಿಗೆ ತೋರಿಸಲೇಬೇಕು ಅಂದರೆ ಐ ಥಿಂಕ್ ಬೆಟರ್ ಯು ಗೋ ವಿತ್ ಸ್ಪೋಕ್ ವೀಲ್ ವೇರಿಯಂಟ್. ಬಟ್ ಆಸ್ ಯು ನೋ ಸ್ಪೋಕ್ ವೀಲ್ ಅಂದರೆ ನಿಮಗೆ ಟ್ಯೂಬ್ ಟೈರ್ಸ್ ಇರುತ್ತೆ, ಸೊ ನಿಮ್ಮ ಪಂಚರ್ ತಲೆನೋ ಬೇಕು ಅಂದರೆ ತೊಗೊಳ್ಳಿ. ಬಟ್ ನನ್ನ ಸಜೆಷನ್ ಇರೋದು ಬೆಟರ್ ಗೋ ವಿತ್ ಅಲಾಯ್ ವೀಲ್ಸು, ಸ್ವಲ್ಪ ಸ್ಲೋ ಆಗಿ ಓಡಿಸಿ ಇನ್ ಡಿಫಿಕಲ್ಟ್ ಆಫ್ ರೋಡಿಂಗ್ ಕಂಡೀಷನ್. ಸೊ ವಿ ಸ್ಟಾಮ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನೋ ಅಂತಲೇ ಹೇಳ್ತೀನಿ. ಆಫ್ ರೋಡ್ ಅಂದರೆ ನಮಸ್ಕಾರ ಅಂತ ಹೇಳ್ಬಿಡುತ್ತೆ. ಸೊ ಬೇಸಿಕಲಿ ಅದಕ್ಕೆ ಇಷ್ಟ ಇಲ್ಲ ಆಫ್ ರೋಡಿಂಗು. ದ ಓನ್ಲಿ ಅಡ್ವಾಂಟೇಜ್ ವಿ ಸ್ಟಾಮಲ್ಲಿ ಏನಿದೆ ಅಂದರೆ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಆ್ಯಂಡ್ ಇದರಲ್ಲಿ ಸ್ಯಾಡ್ಲಿಂಗ್ ಮಾಡಿಕೊಂಡು ಹೋಗ್ಬೋದು. ಇನ್ ಕೇಸ್ ನಿಮ್ಮ ಸ್ಯಾಡ್ಲಿಂಗ್ ಕಷ್ಟ ಆಗ್ತಾ ಇದೆ ಅಂದರೆ ಬೆಟರ್ ನೀವು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕ್ಸ್ಬಿಡಿ. ಹ್ಯಾಂಡಲ್ ಬಾರ್ ರೈಸರ್ ಹಾಕ್ತಾ ನಿಮಗೆ ಹ್ಯಾಂಡಲ್ ಬಾರ್ ಕರೆಕ್ಟಾಗಿ ಸಿಗುತ್ತೆ, ಆ್ಯಂಡ್ ಯು ಕ್ಯಾನ್ ಡೂ ಸ್ಯಾಡ್ಲಿಂಗು. ಸೊ ಯಾ, ಇಟ್ ಈಸ್ ನಾಟ್ ಮೆಂಟ್ ಟು ಡೂ ಆಫ್ ರೋಡಿಂಗು, ಬಟ್ ನಿಮಗೆ ಆನ್ ದ ವೇ ಆಫ್ ರೋಡಿಂಗ್ ಪಾತ್ ಸಿಗುತ್ತೆ ಅಂದರೆ ಸ್ಯಾಡ್ಲಿಂಗ್ ಮಾಡಿಕೊಂಡು ಯು ಕ್ಯಾನ್ ಸಮ್ ಹೌ ಬೇರ್ ದಟ್. ಸೊ ದಟ್ ಈಸ್ ವಾಟ್ ಐ ವುಡ್ ಸೇ. ಸೊ ಎನಿವೆ ದಿಸ್ ಇಸ್ ಅಬೌಟ್ ದ ಯೂಸೇಜ್ ಆಯಿತು. ಸೊ ಇವಾಗ ಇದ್ರದ್ದು ಪ್ರೈಸಿಂಗ್ ಬರೋದಾದರೆ ಐ ವುಡ್ ಸೇ ದ್ಯಾಟ್ ಎರಡರದ್ದು ಪ್ರೈಸಿಂಗ್ ಸಿಮಿಲರ್ ಆಗಿದೆ. ನಿಮಗೆ 2.7 ಇಂದ 2.8 lakhs ಅರೌಂಡ್ ನಿಮಗೆ ಸಿಕ್ಬಿಡುತ್ತೆ. ಸೊ ಪ್ರೈಸಿಂಗ್ ಅಲ್ಲಿ ಐ ವುಡ್ ಸೇ ಎರಡು ಪ್ರೈಸಿಂಗ್ ಸೇಮ್ ಇದೆ, ಬಟ್ ಅಗೇನ್ ವಿಲ್ ಕಮ್ಸ್ ಡೌನ್ ಟು ದ ವ್ಯಾಲ್ಯೂ ಯು ಆರ್ ಗೋಯಿಂಗ್ ಟು ಗೆಟ್ ವಿತ್ ದ ಪ್ರೈಸಿಂಗ್. ಐ ನೋ ತುಂಬ ಜನ ಹೇಳ್ತಾರೆ ಎರಡು ನಿಮಗೆ ಎಕ್ಸ್ಪೀರಿಯನ್ಸು ನೋಡಿ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಎರಡರದ್ದು ಸಿಮಿಲರ್ ಎಕ್ಸ್ಪೀರಿಯನ್ಸು ಅಂತ. ಬಟ್ ಐ ವುಡ್ ಸೇ ಎಕ್ಸ್ಪೀರಿಯನ್ಸ್ನ ಜನ ಆಮೇಲೆ ನೋಡ್ತಾರೆ, ಫಸ್ಟು ಲುಕ್ಸ್ ನೋಡ್ತಾರೆ, ಇನ್ನೊಂದು ಸ್ಪೆಕ್ಸ್ ನೋಡ್ತಾರೆ. ಸೊ ಲುಕ್ ವೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇಟ್ ಡಿಪೆಂಡ್ಸ್ ಆನ್ ಪರ್ಸ್ನಾಲಿಟಿ. ನಿಮಗೆ ತುಂಬ ನೀವು ಕನ್ಸರ್ವೇಟಿವ್, ನೀವು ಜಾಸ್ತಿ ಜನಕ್ಕೆ ಕಾಣಕ್ಕೋಗ್ಬಾರ್ದಂದ್ರೆ ನಿಮಗೆ ಸ್ಕ್ರಾಮ್ 440 ಇಷ್ಟ ಆಗುತ್ತೆ. ಆ್ಯಂಡ್ ಐ ಥಿಂಕ್ ವಿ ಸ್ಟಾಮ್ ನಿಮಗೆ ಸ್ವಲ್ಪ ಜಾಸ್ತಿ ಶೋ ಆಫ್ ಮಾಡಬೇಕಂದ್ರೆ ವಿ ಸ್ಟಾಮ್ ಜಾಸ್ತಿ ಬೆಟರ್ ಅನಿಸುತ್ತೆ. ಬಟ್ ಎನಿವೆ ಲುಕ್ ಬಿಟ್ಟು ಬೇರೆ ನೋಡ್ತಾರೆ, ಕ್ಯಾರೆಕ್ಟರ್ ನೋಡ್ತೀರಲ್ವ. ಸೊ ಕ್ಯಾರೆಕ್ಟರ್ ವೈಸ್ ನಾನು ನೋಡೋದಾದರೆ ಐ ವುಡ್ ಸೇ ದಟ್ ಸ್ಕ್ರಾಮ್ 440ಯಲ್ಲಿ ಅಪ್ಡೇಟ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸರಿ. ಆ್ಯಂಡ್ ಸ್ಪೆಕ್ ಶೀಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಎರಡಲ್ಲೂ ಸಿಮಿಲರ್ ಆಗಿದೆ. ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಬೆಟರ್ ಇದೆ, ಸಸ್ಪೆನ್ಷನ್ ಸೆಟಪ್ಪು ಚೆನ್ನಾಗಿದೆ, ಸಾಫ್ಟ್ವೇರ್ ಸಸ್ಪೆನ್ಷನ್ನು. ನಿಮಗೆ ಸ್ವಿಚೇಬಲ್ ABS ಬೇರೆ ಸಿಗ್ತಾ ಇದೆ ನಿಮಗೆ, ಆ್ಯಂಡ್ 17 ಲೀಟರ್ ಟ್ಯಾಂಕು ಸಿಗ್ತಾ ಇದೆ ನಿಮಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ವುಡ್ ಸೇ ಇದೆಲ್ಲ ಬಿಟ್ಟಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮಗೆ ರಾಯಲ್ ಎನ್ಫೀಲ್ಡ್ದು ಸರ್ವಿಸ್ ಸಪೋರ್ಟ್ ಸಿಗುತ್ತೆ, ವಿಚ್ ನಿಮಗೆ ಸುಜುಕಿಯಲ್ಲಿ ಸಿಗಲ್ಲ. ಸುಜುಕಿಯಲ್ಲಿ ದ ಓನ್ಲಿ ಥಿಂಗ್ ಯು ಕ್ಯಾನ್ ಟಾಕ್ ಅಬೌಟ್ ಇಸ್ ದ ರಿಲಯಬಿಲಿಟಿ, ಜಾಪನೀಸ್ ರಿಲಯಬಿಲಿಟಿ, ವಿಚ್ ನನ್ನ ಒಪಿನಿಯನ್ಲಿ ರಿಲಯಬಿಲಿಟಿ ಇಸ್ ಓಕೆ, ಬಟ್ ನಿಮಗೆ ಪಾರ್ಟ್ಸು ಅವೈಲೇಬಲ್ ಇರೋದು ಐ ಡೋಂಟ್ ನೋ, ಪಾರ್ಟ್ಸ್ ಅವೈಲೇಬಿಲಿಟಿ ಏನಿಗೆ ರಿಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಲ್ಲ ಜನ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ದಟ್ ಈಸ್ ಆಲ್ಸೋ ಫಾರ್ ಮೀ ರಿಲಯಬಿಲಿಟಿ. ಸೊ ನಿಮಗೆ ಐ ವುಡ್ ಸೇ ಓವರ್ ಆಲ್ ನಿಮಗೆ ಆಸ್ ಅ ಪ್ಯಾಕೇಜ್ ನೀವು ನೋಡೋದಾದರೆ ಸ್ಕ್ರಾಮ್ 440 ಲುಕ್ಸ್ ಟು ಬಿ ಅ ಮೋರ್ ವ್ಯಾಲ್ಯೂ ಓರಿಯೆಂಟೆಡ್ ಬೈಕ್ ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್. ಪ್ಲಸ್ ನಿಮಗೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಸಪೋರ್ಟ್ ಇದೆಯಲ್ಲ, ಅದು ವೆರಿ ಬಿಗ್ ಆಗಿದೆ. ಎಸ್ಪೆಷಲಿ ನೀವು ಟೂರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಐ ಥಿಂಕ್ ದಟ್ ವುಡ್ ಮೇಕ್ ಅ ಬಿಗರ್ ಸೆನ್ಸ್ ಆ್ಯಕ್ಚುಲಿ. ಬಟ್ ಎನಿವೆ ದಟ್ ಈಸ್ ದೇರ್. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಾವು ವಾಟ್ ಶುಡ್ ಯು ಬೈ ಅಮಂಗ್ ದೀಸ್ ಟು. ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ನಿಮಗೆ, ಐ ವುಡ್ ನಾಟ್ ಕನ್ಸಿಡರ್ ಟು ಬೈ ಎನಿ ಆಫ್ ದೀಸ್ ಟು, ಅದು ಏನಕ್ಕೆ ಅಂತ ಹೇಳ್ತೀನಿ. ಬಟ್ ಎನಿವೆ ನೀವು ಬೈ ಮಾಡಲೇಬೇಕು ಅಮಂಗ್ ದೀಸ್ ಟು ಅಂದರೆ ಐ ವುಡ್ ಸೇ ದ್ಯಾಟ್ ಮೇ ಬಿ ಆ್ಯಸ್ ಆಫ್ ನೌ ನಾನು ಹೇಳೋದಾದರೆ ಐ ನೋ ನೀವು ತುಂಬ ಈಸಿ, ಕೆಲವರು ತುಂಬ ಸಿಂಪಲಾಗಿ ಕನ್ಕ್ಲೂಷನ್ ಹೇಳ್ತಾರೆ, ನೀವು ಆಫ್ ರೋಡಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ನಾನೇ ಹೇಳ್ತೀನಿ ಅದನ್ನೇ. ನೀವು ಸ್ಕ್ರಾಮ್ 440 ತೊಗೋಬೇಕು, ಟೂರಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ವಿ ಸ್ಟಾಮ್ ತೊಗೋಬೇಕು. ಎಸ್ ದಟ್ ಈಸ್ ಟ್ರೂ, ಬಟ್ ಆಲ್ಸೋ ನೀವು ಏನು ನೋಡಬೇಕಾಗಿರೋದಂದರೆ ವಾಟ್ ಮೇಕ್ಸ್ ಯು ಫೀಲ್ ಮೋರ್ ಅಪೀಲಿಂಗ್ ಅಂತ ನೋಡಬೇಕಾಗುತ್ತೆ. ನನಗೆ ವಿ ಸ್ಟಾಮ್ ಸಮ್ ಹೌ ಐ ಡೋಂಟ್ ನೋ ವೈ ಇಟ್ ಫೀಲ್ಸ್ ಮೋರ್ ಅಪೀಲಿಂಗ್ ಆ್ಯಸ್ ಅ ಟೂರರು, ಬಿಕಾಸ್ ಎರಡೂ ಬೈಕು ನಿಮಗೆ ಟೂರಿಂಗ್ ಆಸ್ಪೆಕ್ಟ್ನಿಂದ ನೋಡೋದು. ಐ ನೋ ಸ್ಕ್ರಾಮ್ಲರಲ್ಲಿ ಆಫ್ ರೋಡಿಂಗ್ ಆಸ್ಪೆಕ್ಟ್ ಜಾಸ್ತಿ ಇದೆ, ಬಟ್ ನಿಮಗೆ ಆಫ್ ರೋಡರೇ ಬೇಕು ಅಂದರೆ ದೇರ್ ಆರ್ ಬೆಟರ್ ಆಪ್ಷನ್, ಅದಕ್ಕೆ ಬರ್ತೀನಿ ನಾನು. ಸೊ ಟೂರಿಂಗ್ ಬೇಕು ಅಂದರೆ ನನ್ನ ಒಪಿನಿಯನ್ಲಿ ಯು ಆರ್ ಲುಕಿಂಗ್ ಫಾರ್ ದಿಸ್ 2 to 3 lakh ಸೆಗ್ಮೆಂಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ ವಿ ಸ್ಟಾಮು ಸ್ಪೆಕ್ ಶೀಟಲ್ಲಿ ಚೆನ್ನಾಗಿ ಕಾಣಲ್ಲ ಅದು, ಬಟ್ ಆ್ಯಂಡ್ ಈವನ್ ಅಪ್ಡೇಟು ಸರಿಯಾಗಿ ಕೊಟ್ಟಿಲ್ಲ ಅವರು, ಆ್ಯಂಡ್ ನಿಮಗೆ ರಾಯಲ್ ಎನ್ಫೀಲ್ಡು ಸಪೋರ್ಟು ಇಲ್ಲ ನಿಮಗೆ ಸರ್ವಿಸ್ ಬಿಟ್ಟರು. ಬಟ್ ಸ್ಟಿಲ್ ಏನೋ ನನಗೆ ಐ ಫೀಲ್ ದ್ಯಾಟ್ ಈಸ್ ಮೋರ್ ಅ ಬೆಟರ್ ಆಪ್ಷನ್ ಓವರ್ ಆಲ್ ಅಂತ ಅನ್ನಿಸ್ತಾ ಇದೆ ಅಮಂಗ್ ದೀಸ್ ಟು. ಕನ್ಸಿಡರಿಂಗ್ ದ್ಯಾಟ್ ನಾನು ನೆಕ್ಸ್ಟ್ 2 ಬೈಕ್ ಬಗ್ಗೆ ಮಾತಾಡ್ತೀನಿ ನೋಡಿ, ಅದು ಲಾಂಚ್ ಆಗ್ತಿರಲಿಲ್ಲ ಅಂದರೆ ಮೇ ಬಿ ಐ ವುಡ್ ಹ್ಯಾವ್ ಕನ್ಸಿಡರ್ಡ್ ದ ವಿ ಸ್ಟಾಮ್ 250 ಬೆಟರ್ ಪಿಕ್ ಅಮಂಗ್ ದೀಸ್ ಟು. ಬಟ್ ಎಸ್ ಐ ಡೂ ಅಂಡರ್ಸ್ಟ್ಯಾಂಡ್ ದ್ಯಾಟ್ the Scram 440 because of the specs and the Royal Enfield service center ಈಸಿಲಿ ಪುಲ್ ಆಗಿಬಿಡುತ್ತೆ ನಿಮಗೆ ತೊಗೊಳಕ್ಕೆ. ಸೊ ಐ ವುಡ್ ಸೇ ನೀವು ತೊಗೊಂಡ್ರೆ ಏನು ತಪ್ಪೇನಿಲ್ಲ. ಐ ಮೀನ್ ಇಟ್ ಈಸ್ ಅ ಗುಡ್ ಪ್ಯಾಕೇಜ್. ಅಲ್ಲಿ ಎರಡೂ ಬೈಕ್ ಚೆನ್ನಾಗಿದೆ. ಸ್ಕ್ರಾಮ್ 440 ವಿಲ್ ಆಲ್ಸೋ ಬಿ ಅ ವೆರಿ ಗುಡ್ ಬೈಕ್. ಬಟ್ ನಾನು ಆಲ್ರೆಡಿ ಹೇಳಿದೆ ನೋಡಿ ಸ್ಟಾರ್ಟಿಂಗಲ್ಲಿ ದಟ್ ಇಟ್ ಈಸ್ ಆ್ಯಂಡ್ ಕಾಂಟೆಕ್ಸ್ಟ್ ತುಂಬ ನಿಮಗೆ ಕ್ಲಿಯರಾಗಿ ಸೆಟ್ ಮಾಡಿದೆ. 2 ಬೈಕ್ ಲಾಂಚ್ ಆಗ್ತಾ ಇದೆ, ಎಕ್ಸ್ಪಲ್ಸ್ 210 ವಿಚ್ ಈಸ್ ಗೋಯಿಂಗ್ ಟು ಬಿ ಗುಡ್ ಇನ್ ಆಫ್ ರೋಡಿಂಗು, ಆ್ಯಂಡ್ ಇನ್ನೊಂದು ಬಂದು RTX 300 ವಿಚ್ ಇಸ್ ಗೋಯಿಂಗ್ ಟು ಬಿ ಗುಡ್ ಇನ್ ರೋಡ್ ಟೂರಿಂಗು. ಇದೆರಡೂ ಇರಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್
ರೆಕಮೆಂಡ್ ಈ ಎರಡು ವೆಹಿಕಲು. ದ ಪ್ರಾಬ್ಲಮ್ ಏನಂದರೆ ಇವರು ಇಬ್ಬರೂ ಅಪ್ಡೇಟ್ ಮಾಡಿದ್ದಾರೆ. ಒಬ್ಬರಂತೂ ಏನು ಹೆಸರಿಗಷ್ಟೇ ಅಪ್ಡೇಟ್ ಮಾಡಿದ್ರು, ಇನ್ನೊಬ್ಬರು ಐ ಥಿಂಕ್ ಗುಡ್ ಇನಫ್ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಕಾಂಪಿಟೇಷನಲ್ಲಿ ನೀವು ನೋಡೋದಾದರೆ ದ ಬೆಂಚ್ ಮಾರ್ಕ್ ಸ್ಟ್ಯಾಂಡರ್ಡ್ಸ್ ಏನು ಸೆಟ್ ಮಾಡಿದೆ, ಏನು ಸ್ಟ್ಯಾಂಡರ್ಡ್ ಸೆಟ್ ಆಗುತ್ತೆ ಇನ್ನು ಫ್ಯೂಚರಲ್ಲಿ, ಅದನ್ನು ಕನ್ಸಿಡರ್ ಮಾಡಿದೆ ಮೇ ಬಿ ದೇ ಆರ್ ಲಿಟಲ್ ಬಿಟ್ ಬಿಹೈಂಡ್ ಅಂತ ಅನಿಸ್ತಾ ಇದೆ. ಸೊ ಮೇ ಬಿ ರಾಯಲ್ ಎನ್ಫೀಲ್ಡ್ ನೀಡ್ ಟು ಲಾಂಚ್ ದ ಸ್ಕ್ರಾಮ್ 450 ಅಂತ ಅನಿಸ್ತದೆ. ಮೇ ಬಿ ಇದು ಸ್ವಲ್ಪ ಜನನ ಮೇ ಬಿ ಅವ್ರು ಆಬ್ವಿಯಸ್ಲಿ ಹೂ ಆರ್ ನಾಟ್ ನಾಲೆಜಬಲ್ ಆರ್ ದೇ ಹ್ಯಾವ್ ನೋ ಆಪ್ಷನ್ಸ್. ಕೆಲವು ಕಡೆ ನಿಮಗೆ ಸುಜುಕಿ ಶೋರೂಮ್ ಇರೋದೇ ಇಲ್ಲ, ಸೊ ಎಲ್ಲ ಕಡೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇರುತ್ತೆ. ಸೊ ಅವ್ರಿಗೆ ಮೇ ಬಿ ಆರ್ that would be a better option. But TVS and Hero also are Indian companies, so ಅವರು ಎಲ್ಲ ಕಡೆ ಇರ್ತಾರೆ. ಸೊ ಐ ಆಮ್ ನಾಟ್ ಶೋರ್ ಅದು ಎಲ್ಲ ಕಡೆ ಸಿಗುತ್ತೆ, ಅವೈಲೇಬಲ್ ಇರುತ್ತೆ ಅಂತ ಡೌಟ್. ಬಿಕಾಸ್ TVS ಎಷ್ಟೊಂದು ಗಾಡಿಗಳು ಅವೈಲೇಬಲ್ ಇರೋಲ್ಲ ಅವರೆಲ್ಲ ಶೋರೂಮಲ್ಲಿ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಮೇ ಬಿ ರಾಯಲ್ ಎನ್ಫೀಲ್ಡ್ ಎಲ್ಲ ಕಡೆ ಇರೋದನ್ನ ಮೇ ಬಿ ಐ ಥಿಂಕ್ ದ ಸ್ಕ್ರಾಮ್ 440 ಸ್ವಲ್ಪ ಸೆಲ್ ಆಗ್ಬೋದು ಇನ್ ದ್ಯಾಟ್ ರಿಗಾರ್ಡ್. ಬಟ್ ಸ್ಟಿಲ್ ನಿಮಗೆ ಒಬ್ಬ ಮೋಟರ್ ಸೈಕಲ್ ಎಂಥೂಸಿಯಾಸ್ಟ್ ವಿಲ್ ನಾಟ್ ರೆಕಮೆಂಡ್ ದೀಸ್ ಟು ವೆಹಿಕಲ್ ಅಂತ ನಂಗೆ ಅನ್ನಿಸ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಲೈಕ್ ದ ಕಾಂಪಿಟೇಷನ್, ಎಸ್ ದೇ ಆರ್ ಬೋತ್ ಆಫ್ ದಮ್ ವೆರಿ ಗುಡ್ ವೆಹಿಕಲ್. ಕಾಂಪಿಟೇಷನ್ ಕನ್ಸಿಡರ್ ಮಾಡಿದ್ರೆ ಬೆಟರ್ ಆಪ್ಷನ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ದ ಥಿಂಗ್ ಇಸ್, ಇಲ್ಲಿ ಆಲ್ರೆಡಿ ಎಕ್ಸ್ಪಲ್ಸ್ ಅವರು ಅವ್ರದ್ದು ಪ್ರೈಸ್ ಹೇಳ್ಬಿಟ್ಟಿದ್ದಾರೆ 1.85 lakhs ಫಾರ್ ದ ಟಾಪ್ ವೇರಿಯಂಟು ವಿಚ್ ಆಲ್ ದ TFT ಡಿಸ್ಪ್ಲೇ. ಆ್ಯಂಡ್ ನನ್ನ ಪ್ರಕಾರ ಪ್ರೈಸಿಂಗ್ ತುಂಬ ಚೆನ್ನಾಗಿದೆ. ಇಟ್ ಈಸ್ ವೆರಿ ಗುಡ್ ಪ್ರೈಸಿಂಗು, ಜನ ತಗೋತಾರೆ ಅದನ್ನ 100%. ಇಫ್ ಯು ಆರ್ ಕನ್ಸಿಡರಿಂಗ್ ಮೋರ್ ಆಫ್ ರೋಡಿಂಗು, ನೀವು ಸ್ಕ್ರಾಮ್ 440 ಸ್ಪೋಕ್ ವೀಲ್ ವೇರಿಯಂಟ್ ತೊಗೊಳ್ಳಲ್ಲ, ಯು ವಿಲ್ ಡೆಫಿನೆಟ್ಲಿ ಬೈ. ಐ ಥಿಂಕ್ ಎನಿ ಡೇ ದ ಎಕ್ಸ್ಪಲ್ಸ್ 210 ಇಸ್ ಗೋಯಿಂಗ್ ಟು ಬಿ ಬೆಟರ್ ಬಿಕಾಸ್ ಟೆಕ್ನಾಲಜಿ ಬೆಟರ್ ಇದೆ. ನಿಮಗೆ ಎಷ್ಟೊಂದು ರೈಡಿಂಗ್ ಮೋಡ್ಸ್ ಇದೆ ಆ್ಯಂಡ್ ಸ್ವಿಚಬಲ್ ABS ಎವ್ರಿಥಿಂಗ್ ಇದೆ ಅದರಲ್ಲಿ. ಟೂರಿಂಗ್ ಸೆಟಪ್ ಎಲ್ಲ ನೋಡೋಕ್ಕೂ ಚೆನ್ನಾಗಿದೆ ಬೇಸಿಕಲಿ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಕ್ಲಿಯರ್ಲಿ ನಿಮಗೆ ಎಕ್ಸ್ಪಲ್ಸ್ 210 ಬೆಟರು. ಸೊ ನಿಮಗೆ ರೋಡ್ ಟೂರರ್ ಆಗಿ ಕನ್ಸಿಡರ್ ಮಾಡೋದಾದರೆ ಆ್ಯಸ್ ಆಫ್ ನೋ TVS ಅವರು ಲಾಂಚ್ ಮಾಡಿಲ್ಲ ಪ್ರೈಸ್ನ. ಬಟ್ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೆ, TVS ವಿಡಿಯೋದಲ್ಲೂ, ಇಫ್ TVS ಅವರು ಇಫ್ ದೇ ಲಾಂಚ್ ದಿಸ್ ಆಟ್ ಪ್ರೈಸ್ ಅಟ್ 2.2 to 2.3 lakhs. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಎಂಟೈರ್ ಎಲ್ಲ ವೇರಿಯಂಟ್ಸು ಅದೇ ಪ್ರೈಸಲ್ಲಿ ಲಾಂಚ್ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಐ ಥಿಂಕ್ ದೇ ವಿಲ್ ಹ್ಯಾವ್ ಸಮ್ ವೇರಿಯಂಟ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್, ಮೇ ಬಿ 2.5 2.6 lakhs ಇರ್ಬೋದು. ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ ಒನ್ ವೇರಿಯಂಟ್ ವಿಚ್ ವಿಲ್ ಬಿ ಅರೌಂಡ್ 2.2 to 2.3 lakhs ಬೇಸ್ ವೇರಿಯಂಟು. ಅದ್ರಲ್ಲಿ ಏನೂ ಎಲೆಕ್ಟ್ರಾನಿಕ್ಸ್ ಇರಲ್ಲ, ಬೇಸಿಕ್ ನಿಮಗೆ ಇರುತ್ತೆ, ಜಸ್ಟ್ ಲುಕ್ಸ್ ಇರುತ್ತೆ ಆ್ಯಂಡ್ ಬೇಸಿಕ್ ಫಂಕ್ಷನಾಲಿಟಿ ಇದ್ರೂ ನಂಗೆ ಅನಿಸಿದೆ ದ್ಯಾಟ್ ವಿಲ್ ಆಲ್ಸೋ ಬಿ ಬೆಟರ್ ಬೈಕ್ ದ್ಯಾನ್ ನಂಗೆ ಅನಿಸ್ತಾ ಇದೆ ದ ವಿಸ್ಟಾಮ್ 250 ಆ್ಯಸ್ ಅ ರೋಡ್ ಟೂರರು. ಸೊ ಅಲ್ಲಿ ಏನಾದರೂ ಇಟ್ ಆಲ್ ಡಿಪೆಂಡ್ಸ್ ಆನ್ TVS ಅವ್ರದ್ದು ಪ್ರೈಸಿಂಗ್. 2.2 to 2.3 lakhs ಏನಾದರೂ ಪ್ರೈಸ್ ಮಾಡಿಬಿಟ್ರೆ ಐ ಥಿಂಕ್ ಐ ವುಡ್ ಸೇ ಕೇಲ್ ಕತಮ್ ಫಾರ್ ವಿಸ್ಟಾಮ್ 250. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಗಾಡಿ ಅದು, TVS ಅವ್ರದ್ದು RTX 310. ಆ್ಯಂಡ್ ಐ ಥಿಂಕ್ ಓವರ್ ಆಲ್ ಸ್ಪೆಕ್ಸು ಚೆನ್ನಾಗಿರುತ್ತೆ. TVS ಅವರು ಇಂಜಿನಿಯರಿಂಗ್ ಮಾಡೋದು ಚೆನ್ನಾಗಿದೆ. ಇಂಜಿನ್ ಒಂದು ಐ ಆಮ್ ನಾಟ್ ಶೂರ್ ಹೆಂಗೆ ಮಾಡ್ತಾರೆ ಅಂತ, ಬಟ್ ಸ್ಟಿಲ್ ಐ ವುಡ್ ಸೇ ಪೀಪಲ್ ವಿಲ್ ಇಗ್ನೋರ್ ದ ಇಂಜಿನ್. ಐ ಥಿಂಕ್ ಓವರ್ ಆಲ್ ದ ಸ್ಪೆಕ್ಸು ಲುಕ್ಸು ಎಲ್ಲ ಚೆನ್ನಾಗಿದೆ ಅದರಲ್ಲಿ. ಸೊ ದ್ಯಾಟ್ ಈಸ್ ದ ಟೇಕ್ ಫಾರ್ ಮೀ ಅಬೌಟ್ ದೀಸ್ ಟು ಕಂಪ್ಯಾರಿಸನ್. ಸೊ ನಿಮ್ಮ ಕಂಪ್ಯಾರಿಸನ್ ಜೊತೆ ದ ಮಾರ್ಕೆಟ್ ಬಗ್ಗೆನೂ ಹೇಳ್ಬಿಟ್ಟೆ ನಿಮಗೆ. ಸೊ ಎಸ್, ನೀವು ಎರಡರಲ್ಲಿ ಯಾವ್ದು ಚೂಸ್ ಮಾಡಿದ್ರು ಮಾಡ್ಬೋದು. ಬಟ್ ಆಲ್ ಐ ವುಡ್ ಸೇ ಇಸ್ ನೀವು ಸ್ವಲ್ಪ ವೇಟ್ ಮಾಡಿ ಫಾರ್ ದ TVS RTX ಪ್ರೈಸಿಂಗ್ ಬರೋಕ್ಕೆ. ಪ್ರೈಸಿಂಗ್ ಬಂದ ಮೇಲೆ ಫಸ್ಟ್ ಥಿಂಗ್ ನೀವೇನು ಮಾಡಿ ಅಂದರೆ, ಐ ನೋ ಲಾಟ್ ಆಫ್ ಪೀಪಲ್ ಹೇಳ್ತಾರೆ, ನಾನು ನಿನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಂಗೆ ಯಾವುದಾದ್ರೂ ಬೈಕ್ ತೊಗೋಬೋದು ಅಂತ. ನೀವು ಯಾವುದಾದ್ರೂ ಬೈಕೇ ತೊಗೊಳ್ಳಿ. ನಾನು ಹೇಳ್ತಾ ಇರೋದು ಆ್ಯಸ್ ಐ ಟೋಲ್ಡ್, ನಾನು ಆ್ಯಸ್ ಎ ರಿವ್ಯೂರ್, ಅದರಲ್ಲೂ ವಿಡಿಯೋದಲ್ಲಿ ಹೇಳಿದೆ ಆ್ಯಸ್ ಎ ರಿವ್ಯೂರ್ ನಾನು ಹೇಳ್ತಾ ಇರೋದು ಅಷ್ಟೇ. ನಿಮ್ಮದು ಕಂಡೀಷನ್ಸ್ ನಂಗೆ ಗೊತ್ತಿಲ್ಲ. ಸೊ ದ ಥಿಂಗ್ ಇಸ್ ಐ ವುಡ್ ಸೇ ದಟ್ ಎಸ್, ನೀವು ಫಸ್ಟು ಪ್ರೈಸಿಂಗ್ ನೋಡಿ. ಇಫ್ ಅದು 2 to 2.3 ಒಂದು ಬೇಸ್ ವೇರಿಯಂಟು TVS ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಥಿಂಗ್ ಏನು ಮಾಡಿ ಅಂದರೆ ನೀವು ಟೆಸ್ಟ್ ಡ್ರೈವ್ ಮಾಡಿ. ಸೊ TVS ಅನ್ನು ಟೆಸ್ಟ್ ಡ್ರೈವ್ ಮಾಡಿ, ವಿಸ್ಟಾಮ್ ಟೆಸ್ಟ್ ಡ್ರೈವ್ ಮಾಡಿ, ಸ್ಕ್ರಾಮ್ಲರ್ 400X ಟೆಸ್ಟ್ ಮಾಡಿ. ಇನ್ ಕೇಸ್ ಯು ಆರ್ ಕನ್ಸಿಡರಿಂಗ್ ಮೋರ್ ಫಾರ್ ಆಫ್ ರೋಡು, ಐ ವುಡ್ ಸೇ ತುಂಬ ಕ್ಲಿಯರ್ಲಿ ಎಕ್ಸ್ಪಲ್ಸ್ 210 ವುಡ್ ಬಿ ಅ ಬೆಟರ್ ಆಪ್ಷನ್. ಬಟ್ ನಿಮಗೆ ರಿಲಯಬಿಲಿಟಿ ಆಫ್ ಹೀರೋ ಇಂಜಿನ್ಸ್ ಮೇಲೆ ಸ್ವಲ್ಪ ಡೌಟ್ ಇದೆ ಅಂದರೆ, ಐ ಮೀನ್ ರಾಯಲ್ ಎನ್ಫೀಲ್ಡ್ದು ಇಂಜಿನ್ನು ಐ ಡೋಂಟ್ ನೋ, ಇಟ್ಸ್ ಅ ವೆರಿ ಓಲ್ಡ್ ಇಂಜಿನು. ನಿಮಗೆ ಯು ಫೀಲ್ ಮೋರ್ ಬಿಕಾಸ್ ಸರ್ವಿಸ್ ಸೆಂಟರ್ ಅಟ್ಲೀಸ್ಟ್ ಜಾಸ್ತಿ ಇದೆ ಅಂತ ಇದ್ದರೆ ಮೇ ಬಿ ಯು ಕ್ಯಾನ್ ಗೋ ಫಾರ್ ಇಟ್. ಬಟ್ ಆ್ಯಸ್ ಪರ್ ಸ್ಪೆಕ್ಸು 210 ಇಸ್ ಕ್ಲಿಯರ್ಲಿ ಬಿಗರ್ ವಿನ್ನರ್ ಓನ್ಲಿ ಅಂತ ಹೇಳ್ತೀನಿ. ಸೊ ದ್ಯಾಟ್ ವಾಸ್ ಮೈ ಟೇಕ್ ರಿಗಾರ್ಡಿಂಗ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಸ್ಕ್ರಾಮ್ಲರ್ 440 ವರ್ಸಸ್ ದ ವಿಸ್ಟಾಮ್ 250. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.